ನನ್ನ ಬಗ್ಗೆ ಮಾಜಿ ಶಾಸಕರಾದಂತ ದತ್ತಾತ್ರೇಯ ಪಾಟೀಲ್ರು ನಾನು ಸದನದಲ್ಲಿ ಮೊನ್ನೆ ರೈತರ ಬಗ್ಗೆ ಮಾತನಾಡಿರ್ತಕ್ಕಂಥ ಸಂದರ್ಭ ಬಹಳ ಆವೇಶದಿಂದ ನಾನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ನಮಗೆ ಟೀಕೆ ಮಾಡ್ತಾ ಇದ್ರು. ನಾಗೇಂದ್ರನ ಬಗ್ಗೆ ವಿಷಯ ಒಬ್ಬ ನಾಗೇಂದ್ರನ ಕಡೆಗೆ ಸಮಯ ಹಾಳು ಮಾಡಬೇಡ್ರಿ. ರೈತರ ಬಗ್ಗೆ ಬಹಳ ಕಷ್ಟದಲ್ಲಿದ್ದಾರೆ, ಬರಗಾಲ ಗೊತ್ತಾಗಿದ್ದಾರೆ. ಇಂಥ ಭೀಕರ ಬರಗಾಲದಲ್ಲಿ ಅವ್ರ ಬಗ್ಗೆ ಚರ್ಚೆ ಮಾಡೋಣ, ಎದ್ದೇಳಿ ಬನ್ನಿ ಅಂತ ಹೇಳಿ ಅದನ್ನೇ ಸ್ವಲ್ಪ ಜೋರಾಗಿ ಹೇಳಿರ್ಬೋದು. ಅದನ್ನೇ ನಾಟಕ ಕುಂಭಕರ್ಣ ನಿದ್ದೆ ಮಾಡ್ತಾ ಇದ್ದಾರೆ. 3 ವರ್ಷದಲ್ಲಿ ಏನು ಮಾಡಿದ್ದಾರೆ, ನೀನು 20 ವರ್ಷ ಏನು ಮಾಡಿದ್ವು ಅನ್ಸಿದ್ದು ನಿನ್ನ ಆತ್ಮಸಾಕ್ಷಿ ಕೇಳ್ತು. ನಾನು 3 ವರ್ಷ ಮಾಡಿರ್ತಕ್ಕಂಥ ಅಂಕಿಅಂಶನ ಪತ್ರಿಕೆಗೋಷ್ಠಿಯಲ್ಲಿ ವಿರಳವಾಗಿ ಕೊಟ್ಟಿದ್ದೀನಿ. ರೈತರ ಪರವಾಗಿ ಮಾಡಿರ್ತಕ್ಕಂಥದ್ದು, ರೈತರಿಗೆ 124 ಬೋರ್ವೆಲ್ ಹಾಕಿರ್ತಕ್ಕಂಥದ್ದು, ಹೊಸ ಕೆರೆ ಮಾಡಿರ್ತಕ್ಕಂಥದ್ದು, ಚೆಕ್ ಡ್ಯಾಮ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತು ಸ್ಪ್ರಿಂಕ್ಲರ್ಗಳು, ರಾಶಿ ಮೆಷಿನ್ಗಳು, ಟ್ರ್ಯಾಕ್ಟರ್ಗಳು, ರೂಟರ್ಗಳು, ಎಣ್ಣೆಗಳು, ಸ್ಕೂಟ್ರುಗಳು, ಸುಮಾರು 24-34 ಕಾರುಗಳು, ಒಂದಲ್ಲ ಎರಡಲ್ಲ ಸಾಕಷ್ಟು ವಿವಿಧ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥದ್ದು. ಒಟ್ಟು 370 ಕೋಟಿ ಮೇಲ್ಪಟ್ಟು ಅನ್ಕೊಂಡು ಹಣ ತಂದು ಇನ್ನು ಕೆಲವೇ ದಿನದಲ್ಲಿ ಎಲ್ಲ ಕಡೆ ಸುಂದರವಾದಂತ ರಸ್ತೆಗಳು ಮಾಡ್ತಕ್ಕಂಥ ಕೆಲಸ. ಈಗಾಗಲೇ ಅವರ ಮನೆ ಮುಂದೆ ಒಂದು ಗಾಬರಿ ಲೇಔಟ್ ಇದೆ, ಅಲ್ಲಿ ಯಾರೂ ನಡೀಲಿಕ್ಕೆ ಬರ್ತಿದ್ದಿಲ್ಲ. ನಾವೆಲ್ಲ ರೋಡ್ ಮಾಡಿ ಹೋಗಿ ನೋಡಿ ಬರ್ಲಿಕ್ಕೆ, ಭಾಳ ದೂರನ ಹೋಗೋದು ಬೇಡ, ಮನೆ ಹೊರಗೆ ಬಂದು ಮನೆ ಮುಂದೆ ಇರ್ತಕ್ಕಂಥ ಗಾಬರಿ ಲೇಔಟ್ ನೋಡಿ ದಿನಾಲೂ ಪೂಜೆ ಮಾಡಿದ್. ನಾ ಫೋಟೋನ ನೋಡಲ್ಲ, ಯಾವತ್ತು ಕುಂಭಕರ್ಣ ನಿದ್ದೆ ಮಾಡ್ತಾನೆ ಹಂಗ. ನಾನು ಮುಂಜಾನೆ ಬಂದ ತಕ್ಷಣ ಆಫೀಸ್ ತೆಗ್ದೀನಿ, ವಿಧಾನಸೌಧ ಒಂದು ಕಚೇರಿ ತೆಗ್ದಿಲ್ಲ. ನಿನ್ನ ಮನೆ ಮುಂದೆ 6 ಗಂಟೆ ಕೂತು ಭಾರತನ ಕೂತು ಬರ್ತಿದ್ದೆ. 12 ಗಂಟೆಗೆ ರಾಜ ಬಂದಂಗೆ ಭೇಟಿ ಆಗಿದ್ದೆ. ಕುಂಭಕರ್ಣ ನಿದ್ದೆ ನೀ ಇದ್ದಿ, ನಾ ಕುಂಭಕರ್ಣ ನಿದ್ದೆ ಮಾಡಿಲ್ಲ. ಜನರ ಮಧ್ಯೆ ಸದಾ ಇರ್ತೀನಿ, ಕೆಲಸ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಕೂಡ ರೈತರ ಬಗ್ಗೆ ಇವತ್ತಿದ್ದಿದ್ದೆ. ಹಿಂದೆ ರೈತರು ಕಷ್ಟದಿಂದಾಗ ಕೂಡ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಿದ್ದಾಗ ತೊಗರಿ ಬಗ್ಗೆ 2 ಬಸ್ಗಳನ್ನು ತೆಗೆದುಕೊಂಡು ಬೆಂಗಳೂರಿಗೆ ಹೋಗಿ ತೊಗರಿ ಬೋರ್ಡ್ ಮಾಡಿಸಿದ್ವಿ. ತೊಗರಿ ನೆಟೆ ರೋಗ ಆದಾಗ ಏನು ಬಂದ್ರೆ ಸಬ್ಸಿಡಿ ಕೊಟ್ಟು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು, ಮತ್ತು ನಮ್ಮ ಬರಗಾಲ ಬಿದ್ದಾಗ ಕೂಡ ರೈತರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಜಿಲ್ಲೆಯಲ್ಲಿ 640 ಕೋಟಿ ರೂಪಾಯಿ ರೈತರಿಗೆ ಇನ್ಶೂರೆನ್ಸ್ ಬಂದಿರತಕ್ಕಂಥದ್ದು, 130 ಕೋಟಿ ನಮ್ಮ ಸೌತ್ ನಲ್ಲಿ ಏನು ಬಂದು ಇನ್ಶೂರೆನ್ಸ್ ಬಂದಿರತಕ್ಕಂಥದ್ದು, ರೈತರ ಬೆಳೆ ವಿಮೆ ಬಂದಿರತಕ್ಕಂಥದ್ದು. ನಿಮ್ಮ ಕಾಲದಲ್ಲಿ ಎಷ್ಟಾಗಿದೆ ನೀವು ನೋಡ್ಕೊಳ್ಳಿ. ಎಲ್ಲ ಅಂಕಿಅಂಶನ ನಾನು ಕೊಟ್ಟಿದ್ದೀನಿ. ಸರ್ 3 ವರ್ಷದಿಂದ ಎಲ್ಲಿ ಹೋಗಿದ್ರು ಸರ್ ಶಾಸಕರು, ಇವತ್ತೇ ಬಂದು ಮಾತಾಡ್ತಾ ಇದ್ದಾರೆ. ಅದೇ ನಾನು 3 ವರ್ಷನಾಗೆ ಬಂದೀನಿ. 20 ವರ್ಷ ಏನ್ ಮಾಡ್ಯಾನ ಲೆಕ್ಕ ಇಲ್ಲ. ಸುಮ್ಮನೆ ಮಾತನಾಡ್ಬೇಕಂತ ಮಾತನಾಡ್ತಾರೆ, ಉತ್ತರ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ.